ಡೈರೆಕ್ಟಾಗಿ ನಾವು ಈ ರೀತಿ ರೆಮಿಡಿ ಮಾಡಿಕೊಂಡಾಗ ಅದು ತಗೊಳತ್ತೆ. ಅಂದರೆ ಆಯಿಲ್ ಹಾಕೋಬೇಕು, ಆಯಿಲ್ ಹಾಕ್ಕೊಂಡು ಇದನ್ನು ಅಪ್ಲೈ ಮಾಡಬೇಕು. ಇದನ್ನು ನೋಡಿ, ನಾನು ರಾತ್ರಿ ಮಾಡಿದ್ದೀನಿ ಅಲ್ವಾ, ಬೆಳಿಗ್ಗೆ ತೆಗೆದು ನೋಡಿದಾಗ ನೋಡಿ ಹೆಂಗಾಗಿದೆ, ಎಲ್ಲ ಐರನ್ ಅಂಶ ಎಲ್ಲ ಬಿಟ್ಕೊಂಡಿದೆ ಅಲ್ವಾ. ನಿಮ್ಮ ಹೇರಲ್ಲಿ ಇರುವಂಥ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ಅದರಲ್ಲೂ ಒಂದು ಎಲೆಯನ್ನು ಬಳಸ್ತೀನಿ. ನಮ್ಮ ಕಾಲು ಎದುರುಗಡೆ ಸಿಗುವಂತಹ ಎಲೆ ಇದು, ಎಲ್ಲರ ಮನೇಲೂ ಇರುತ್ತೆ. ಹಾಗೆ ಇಂಡಿಗೋ ಪೌಡರನ್ನು ಬಳಸ್ತೀನಿ. ನೀವೇನಾದರೂ ಇಂಡಿಗೋ ಪೌಡರನ್ನು ನಿಮ್ಮ ಹೇರಿಗೆ ಬಳಸ್ತಾ ಇದ್ರಿ ಅಂದರೆ ನಾನಿವತ್ತು ಮಾಡಿದ ರೀತಿಯಲ್ಲೇ ನೀವು ಕೂಡ ರೆಮಿಡಿ ಮಾಡಿಕೊಂಡು ಒಂದು ಸಲ ಅಪ್ಲೈ ಮಾಡಿ ನೋಡಿ. ನಿಮ್ಮ ಹೇರು ಎಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ, ಹಾಗೆ ನಿಮ್ಮ ಹೇರು ಹೇಗೆ ಗ್ರೋತ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಎಷ್ಟೇ ವೈಟ್ ಇದ್ದರೂ ಬ್ಲ್ಯಾಕ್ ಆಗ್ತಾನೂ ಕೂಡ ಬರುತ್ತೆ. ತುಂಬ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ನನಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಹಾಗೆ ನಾನು ಎಲೆ ಅಂತ ಹೇಳಿದ್ದೀನಿ ಅಲ್ವಾ, ಒಂದು ಸೀಕ್ರೆಟ್ ಎಲೆಯನ್ನು ಬಳಸ್ತೀನಿ. ಆ ಎಲೆಯಿಂದನೂ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಮಗೆ ಅಂತಲೂ ಹೇಳ್ತೀನಿ. ಹಾಗೆ ಏನು ಗೊತ್ತಾ, ನೀವು ಇಂಡಿಗೋ ಪೌಡರನ್ನು ಬಳಸಿರ್ಬೋದು, ನೀರಲ್ಲಿ ಹಾಕಿ ಹಾಗೆ ಅಪ್ಲೈ ಮಾಡ್ಕೋತೀರಿ. ಅಂದರೆ ಮೊದಲನೇ ದಿನ ಮೆಹಂದಿಯನ್ನು ಯೂಸ್ ಮಾಡಿ ಮಾಡ್ಕೋತೀರಿ ಅಲ್ವಾ, ಆವಾಗ ಅದು ಕಲರ್ ಬರೋದು ನಿಜ. ಆದರೆ ಇದಕ್ಕೆ ನೀವು ಮೊದಲನೇ ದಿನ ಮೆಹಂದಿ ಯೂಸ್ ಮಾಡಬೇಕಂತಲೇ ಇಲ್ಲ. ಡೈರೆಕ್ಟಾಗಿ ನಾವು ಈ ರೀತಿ ರೆಮಿಡಿ ಮಾಡಿಕೊಂಡಾಗ ಅದು ತಗೊಳತ್ತೆ. ಅಂದರೆ ಇಂಡಿಗೋ ಪೌಡರಿಗೆ ಈ ವಸ್ತುವೆಲ್ಲ ಹಾಕ್ತೀನಿ ಅಲ್ವಾ, ಅದೆಲ್ಲ ತೊಗೊಂಡಾಗ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ತುಂಬ ಒಳ್ಳೆಯದು ಇದು, ನಮ್ಮ ಹೇರಿಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದು ಯಾವ ಎಲೆ, ಹೇಗೆ, ಏನು ಅಂತ ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ತರಬಹುದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಬೆಲ್ ಐಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನು ನಿಮಗೆ ಮೊದಲು ಬಂದು ತಲುಪುತ್ತೆ, ನೀವು ನೋಡ್ಬೋದು. ನಿಮಗೇನಾದರೂ ವಿಡಿಯೋ ಅಂದರೆ ಹೇರ್ ಬಗ್ಗೆ, ಫೇಸ್ ಬಗ್ಗೆ, ಸ್ಕಿನ್ ಬಗ್ಗೆ ಏನು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನನಗೆ ಗೊತ್ತಿರುವಂತಹ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ, ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಮಾಡಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಎಲೆಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಎಲೆ ಹೇಗಿದೆ ಯಾವುದು ಅಂತಲೂ ಹೇಳ್ತೀನಿ. ಹಾಗೆ ಒಂದು ಹೆಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರಲ್ಲಿ ಈ ಎಲೆಗಳು ಚೆನ್ನಾಗಿ ಬೇಯಬೇಕು. ಅಂದರೆ ಅದರಲ್ಲಿರುವ ಅಂಶ ಎಲ್ಲ ಬಿಟ್ಕೋಬೇಕು. ಈ ಎಲೆಯಿಂದ ನಮ್ಮ ತಲೆಗೆ, ಕೂದಲಿಗೆ, ಹಾಗೆ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ಹೇಳ್ತೀನಿ. ಈ ಎಲೆಯಲ್ಲಿ ಇರುವ ಗುಣಗಳು ಹೇಗಿವೆ ಅಂತಲೂ ಹೇಳ್ತೀನಿ. ಈ ಎಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯನ್ ಗುಣಗಳು ಇವೆ. ಇದು ತುರಿಕೆ ಮತ್ತು ತಲೆಯಲ್ಲಿರುವ ಹೊಟ್ಟನ್ನು ಶಮನ ಮಾಡುತ್ತೆ. ಹಾಗೆ ಒಣ ಕೂದಲಿಗೆ ಕಂಡೀಷ್ನರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಫಸ್ಟು ಏನು ಮಾಡಬೇಕು ಗೊತ್ತಾ, ದೊಡ್ಡ ಫ್ಲೇಮಲ್ಲಿ ಇಟ್ಕೋಬೇಕು. ನಂತರ ಚಿಕ್ಕ ಫ್ಲೇಮ್ ಇಟ್ಟುಬಿಟ್ರೆ ಅದು ನಿಧಾನವಾಗಿ ಅದರದ್ದು ರಸ ಎಲ್ಲ ಹೊರಗಡೆ ಬರುತ್ತೆ. ಯಾವುದೇ ರೀತಿಯ ಕಲ್ಲರು ಬರಲ್ಲ ಇದ್ರದ್ದು. ಇದು ನೀರು ಜೊತೆ ಸೇರಿಕೊಂಡಾಗ ಜಸ್ಟ್ ತಿಳಿ ಕಲರ್ ಬರುತ್ತೆ. ಅಂದರೆ ಸ್ವಲ್ಪ ಈ ಎಲೆದೆ ಕಲರಲ್ಲಿ, ಆ ಕಲರಲ್ಲಿ ಸ್ವಲ್ಪ ಬರುತ್ತೆ ಅಷ್ಟೇ. ಇದು ತುಂಬಾ ಒಳ್ಳೆಯದು. ಇದು ಎಲ್ಲರ ಮನೆಯ ಕಾಲೆದುರಿಗೆ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಯಾರು ಬೇಕಾದರೂ ಬೆಳೆಸ್ಕೋಬಹುದು, ತುಂಬ ಈಸಿಯಾಗಿ ಬೆಳೆಸ್ಕೋಬಹುದು. ಆಯಿತು, ಇದು ಚೆನ್ನಾಗಿ ಕುದೀತಾ ಇದೆ. ನನಗೆ ಇದ್ರದ್ದು ನೀರು ಬೇಕು. ಹಾಗೆ ಇದರಲ್ಲಿ ನಾರಿನಾಂಶ ಮತ್ತು ಪೋಷಕಾಂಶಗಳು ಹೆಚ್ಚಾಗಿ ಇರುತ್ತೆ. ಹಾಗಾಗಿ ನಮ್ಮ ಹೇರಿಗೆ ಬೇಕಾಗುವಂತಹ ಪೋಷಕಾಂಶಗಳು ಸಿಗತ್ತೆ. ನಾರಿನಾಂಶ ಇರೋದ್ರಿಂದ ನಮ್ಮ ಹೇರಿಗೆ ಬೆಳೀಲಿಕ್ಕೆ, ಹಾಗೆ ನಮ್ಮ ಹೇರು ಗಟ್ಟಿಮುಟ್ಟಾಗಿ ಉದ್ದವಾಗಿ ಬೆಳೀಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ಹಾಗೆ ಬ್ಲ್ಯಾಕ್ ಆಗುವ ಅಂಶನೂ ಕೂಡ ಇದರಲ್ಲಿ ಇದೆ. ಅಂದರೆ ಇದರಲ್ಲಿ ಐರನ್ ಅಂಶ ತುಂಬ ಇದೆ. ಹಾಗಾಗಿ ನಮ್ಮ ಹೇರಿಗೆ ಇದನ್ನು ನಾವು ಬಳಸ್ಕೋಬಹುದು. ಹಾಗೆ ಕೂದಲು ಹೊಳೆಯುವಂತೆ ಮಾಡುತ್ತೆ. ಹಾಗೆ ಕೂದಲು ಮೃದುವಾಗಿ ಇರುವ ಹಾಗೆ ಮಾಡುತ್ತೆ. ನೋಡಿ ಕಲರ್ ನೋಡಿ, ಸ್ವಲ್ಪ ಏನೋ ಒಂದು ರೀತಿ ಜಸ್ಟ್ ಕಲರ್ ವೈಟ್ ಕಲರಲ್ಲಿ ಸ್ವಲ್ಪ ಬಂದಿದೆ ಅಷ್ಟೇ. ಕಲರ್ ಏನೂ ಚೇಂಜ್ ಆಗಲ್ಲ ಅಂತ ಹೇಳ್ಬೋದು.
ಹಾಗೆ ಇದು ಬಿಸಿ ಇರುವಾಗಲೇ ಇದಕ್ಕೆ 2 ರೀತಿಯ ಪೌಡ್ರನ್ನು ಹಾಕ್ತೀನಿ. ಒಂದು ಇಂಡಿಗೋ ಪೌಡರು 2-3 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಆಗುವಷ್ಟು ನೆಲ್ಲಿಕಾಯಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಬೇಕು ಅಂದರೆ ಪೌಡರನ್ನು ಹಾಕ್ಕೋಬೋದು. ಅದು ಇಂಡಿಗೋ ಪೌಡರ್ ಗೊತ್ತುಂಟಲ್ವ, ಇಂಡಿಗೋ ಪೌಡರ್ ನಮ್ಮ ಹೇರಿಗೆ ಬ್ಲ್ಯಾಕ್ ಕೊಡುತ್ತೆ. ಅಂದರೆ ಇದು ಬರೀ ಇಂಡಿಗೋ ಪೌಡರನ್ನು ನಾವು ಹಾಗೇ ಹಚ್ಕೊಂಡ್ರೆ ಅಷ್ಟೇನೋ ಬ್ಲ್ಯಾಕ್ ಕೊಡಲ್ಲ. ಈ ಎಲೆ ಅಂಶ ನೀರಲ್ಲಿ ಬಿಟ್ಕೊಂಡಿದೆಯಲ್ವಾ, ಅದು ಸೇರಿದಾಗ ನಮ್ಮ ಹೇರಿಗೆ ಬ್ಲ್ಯಾಕ್ ಕೊಡುತ್ತೆ. ಓಕೆನಾ? ಹಾಗೆ ನೆಲ್ಲಿಕಾಯಿನೂ ಅಷ್ಟೇ ಇಂಡಿಗೋ ಪೌಡರ್ ಜೊತೆ ಸೇರಿದಾಗ ಬೇಗ ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ನಾವೇನು ಇದಕ್ಕೆ ಮೆಹಂದಿ ಮೊದಲೇ ಅಪ್ಲೈ ಮಾಡ್ಕೋಬೇಕು ಅಂತ ಏನಿಲ್ಲ. ನಮ್ಮದು ವೈಟ್ ಹೇರ್ ಇರುತ್ತೆ ಅಲ್ವಾ, ವೈಟ್ ಹೇರ್ ಇದ್ದಾಗ ನಾವು ಚೆನ್ನಾಗಿ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಇದನ್ನು ಅಪ್ಲೈ ಮಾಡಬೇಕು. ಇದನ್ನು ನೋಡಿ, ನಾನು ರಾತ್ರಿ ಮಾಡಿದ್ದೀನಿ ಅಲ್ವಾ, ಬೆಳಿಗ್ಗೆ ತೆಗೆದು ನೋಡಿದಾಗ ನೋಡಿ ಹೆಂಗಾಗಿದೆ, ಎಲ್ಲ ಐರನ್ ಅಂಶ ಎಲ್ಲ ಬಿಟ್ಕೊಂಡಿದೆ ಅಲ್ವಾ, ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ. ಕಲ್ಲರು ಪೂರ್ತಿ ಚೇಂಜ್ ಆಗಿದೆ ಅಲ್ವಾ, ಒಂದು ರೀತಿ ಕಲ್ಲರ್ ಬಂದಿದೆ. ನೀವು ಹೇಳ್ಬೋದು ಇಂಡಿಗೋ ಪೌಡರನ್ನು ನಾವು ಅಪ್ಲೈ ಮಾಡುವಾಗ ಮೊದಲು ಮೆಹಂದಿ ಪೌಡ್ರನ್ನು ಅಪ್ಲೈ ಮಾಡಬೇಕಾಗತ್ತೆ ಅಂತ. ನಾವು ಮೆಹಂದಿ ಪೌಡರ್ ಅಪ್ಲೈ ಮಾಡಿ ನಂತರ ಇಂಡಿಗೋ ಪೌಡರನ್ನು ಹಾಗೇ ಬಿಸಿ ನೀರಲ್ಲಿ ಕಲಿಸ್ಕೊಬಿಟ್ರೆ ಅದು ಬ್ಲ್ಯಾಕ್ ಆಗುತ್ತೆ. ಅಂದರೆ ಮೆಹಂದಿ ಪೌಡರಿಂದ ಕೆಂಪಾಗತ್ತೆ, ಇದರಿಂದ ಬ್ಲ್ಯಾಕ್ ಆಗುತ್ತೆ, ಅದು ಬೇರೆ. ಆದರೆ ಇದಕ್ಕೆ ನಾನು ಈ ರೀತಿ ವಸ್ತು ಸೇರಿಸಿದಾಗ ಇದು ಡೈರೆಕ್ಟಾಗಿ ಬ್ಲ್ಯಾಕ್ ಆಗುತ್ತೆ. ಆಯಿತಾ? ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ನಾನು ಅಪ್ಲೈ ಮಾಡ್ಕೋತೀನಿ. ನಿಮ್ಗೇನಾದರೂ ಫುಲ್ ಹೇರ್ ವೈಟ್ ಇದೆ ಅಂದರೆ ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ನಾನು ಹೇರಿಗೆ ಅಪ್ಲೈ ಮಾಡ್ತಾ ಇರುವಾಗಲೇ ಅದು ಬ್ಲ್ಯಾಕ್ ಆಗ್ತಾ ಬಂದಿದೆ ಅಲ್ವಾ. ನೀವು ಇದನ್ನು ತೊಳೆಯುವಾಗ ಸೋಪು ಶಾಂಪು ಏನೂ ಬಳಸಬಾರ್ದು. ನೀವು 1-2 ಅವರ್ ಮೊದಲೇ ಹೇರಿಗೆ ಆಯಿಲ್ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಆಯಿಲ್ ಹಾಕಿದರೆ ತುಂಬಾ ಒಳ್ಳೆಯದು, ನಮ್ಮ ಹೇರು ಚೆನ್ನಾಗಿರುತ್ತೆ. ಹಾಗೆ ಹೇರು ಕೂಡ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರು ಕೂಡ ಆಗುತ್ತೆ. ಹೇರಿನ ಬುಡಕ್ಕೂ ತುಂಬ ಒಳ್ಳೆಯದು. ಇದು ಕೇವಲ ನಮ್ಮ ಹೇರು ಬ್ಲ್ಯಾಕ್ ಆಗೋದೊಂದೇ ಅಲ್ಲ, ನಮ್ಮ ಹೇರು ಗ್ರೋತ್ ಆಗುತ್ತೆ. ಹಾಗೆ ನಮ್ಮ ಹೇರು ಅಂದರೆ ನಮ್ಮ ತಲೆ ಎಲ್ಲ ತಂಪಾಗಿ ಇಡುತ್ತೆ. ಅಂದರೆ ನೆತ್ತಿಯನ್ನು ತಂಪಾಗಿಟ್ಟು ರಕ್ತ ಸಂಚಾರ ಅಂದರೆ ರಕ್ತ ಚಲನೆ ಆಗತ್ತೆ ಅಲ್ವಾ, ಹೆಚ್ಚಾಗುವಂತೆ ಮಾಡುತ್ತೆ ಇದು. ನೋಡಿ, ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೋತೀನಿ. ಅಂದರೆ ಹಾಗೆ ನೀರಲ್ಲಿ ತಲೆ ಸ್ನಾನ ಮಾಡಿದರೆ ಆಯಿತು. ಕೂದಲಿನ ಬೇರನ್ನು ಗಟ್ಟಿ ಮಾಡುತ್ತೆ. ನೋಡಿ, ನಾನು ಕೈಯನ್ನು ತೊಳ್ಕೊಂಡೆ, ಜಸ್ಟ್ ಬೇಗ ತೊಳ್ಕೊಂಡಿರೋದು. ನೋಡಿ, ಸ್ವಲ್ಪ ಕಲ್ಲರು ಕಂದು ಬಣ್ಣ ಬಂದಿದೆ ಅಲ್ವಾ, ಸ್ವಲ್ಪ ಕಲ್ಲರು ಚೇಂಜ್ ಆಗಿದೆ. ನಾನು ತುಂಬ ಹೊತ್ತು ಹೇರಲ್ಲಿ ಇಟ್ಕೊಂಡ್ರೆ ಬ್ಲ್ಯಾಕ್ ಆಗುತ್ತೆ. ನೋಡಿ, ಇದು ಯಾವ ಎಲೆ ಅಂದರೆ ಇದು ನಮ್ಮ ಬಾಳೆ ಗಿಡದ ಎಲೆ. ಇದು ನಮ್ಮ ಬಾಳೆ ಗಿಡ ಅಂದರೆ ಒಂದು ಬಾಳೆ ಗಿಡನೇ ಇಡ್ತೀವಿ, ಅದು ಯಾವುದೇ ರೀತಿಯ ಬಾಳೆಹಣ್ಣಿನ ಗಿಡ ಆಗಿರ್ಬೋದು, ಅದರದ ತುದಿಗೆ ಬಂದಿರತ್ತೆ ಅಲ್ವಾ ಇದು ಎಲೆ. ಅಂದರೆ ಕೊಡಿ, ಬಾಳೆ ಎಲೆಯ ಕೊಡಿ ಎಲೆ ಅಲ್ದು ದೊಡ್ಡಾಗುವ ಟೈಮ್ ಅಂದರೆ ಕೊಡಿ ಬಂದಿರತ್ತಲ್ವ, ಆ ಸಣ್ಣ ಕೊಡಿ ಬಂದಾಗ ನಾವು ಅದನ್ನು ಕಟ್ ಮಾಡ್ಕೋಬೇಕು. ಅದರದ್ದು ಎಲೆ ಕೈಯಲ್ಲೇ ನಾವು ಚಿವುಟಬೇಕು. ಆ ರೀತಿ ಎಲೆಯನ್ನು ನಾವು ಬಳಸ್ಕೋಬೇಕು. ಇಲ್ಲಿ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಎಲೆ ನಮ್ಮ ಕಾಲು ಬುಡದಲ್ಲೇ ಸಿಗತ್ತೆ ಅಲ್ವಾ. ಎಲ್ಲರೂ ಇದನ್ನು ಮನೇಲೇ ಬೆಳೆಸ್ಕೋಬೋದು. ಒಂದು ಸಣ್ಣ ಜಾಗ ಇದ್ದರೂ ಸಾಕು, ಒಂದು ಬಾಳೆ ಎಲೆಯನ್ನು ಹಾಕೋಬಹುದು. ಅದರದ್ದು ತುದಿ ಅಂದರೆ ಇವತ್ತು ಬಾಳೆ ಎಲೆ ಒಂದು ಬಿಡ್ತಾ ಇದೆ, ಬರೀಕಾಗಿ ಬಂದಿರುತ್ತೆ ಅಲ್ವಾ, ಅದ್ರದ್ದು ನಮ್ಮ ಕಡೆ ಹೇಳ್ತೀವಿ ಬಾಳೆ ಎಲೆಯ ತುದಿ ಅಂತ. ಅದನ್ನು ನಾವು ಕಟ್ ಮಾಡಿಕೊಂಡ್ರೆ ಆಯಿತು. ಅದ್ರದ್ದು ಮತ್ತು ಅದು ಉದ್ದಾಗ್ತಾ ಹೋಗುತ್ತೆ ಮತ್ತು ಅದಕ್ಕೆ ಬರ್ತಾ ಇರುತ್ತೆ, ಏನೂ ತೊಂದರೆ ಆಗಲ್ಲ ಬಾಳೆ ಗಿಡಕ್ಕೆ. ಅದರದ್ದು ಎಲೆಯನ್ನು ಕಟ್ ಮಾಡಿ ಇಟ್ಕೊಂಡಿರೋದು. ಇದೇ ಎಲೆಯನ್ನು ನಾನು ಬಳಸಿರೋದು. ಇದು ತುಂಬ ಒಳ್ಳೆಯದು, ನಮ್ಮ ಹೇರಿಗೂ ಒಳ್ಳೆಯದು, ಹಾಗೆ ತಂಪು ಕೊಡುತ್ತೆ. ಇದರಲ್ಲಿ ನಮ್ಮ ಹೇರು ಗ್ರೋತ್ ಆಗುವ ಅಂಶ ಇದೆ. ಹಾಗೆ ಹೊಟ್ಟು ಎಲ್ಲ ಶಮನ ಮಾಡುತ್ತೆ. ನಮ್ಮ ಹೇರಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಸರಿದೂಗತ್ತೆ. ನಮ್ಮ ಹೇರು ಕೂಡ ಉದ್ದವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿದೆ. ಇಂಡಿಗೋ ಪೌಡರಿಗೆ ಎಲೆ ರಸವನ್ನು ಹಾಕಿದರೆ ಆಯಿತು, ಈಸಿಯಾಗಿ ಮಾಡ್ಕೋಬೋದು. 1 ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ಬೋದು. ನಾನಾ ರೀತಿಯ ತೊಂದರೆ ನಮ್ಮ ಹೇರಿಗೆ ಬರುತ್ತೆ ಅಲ್ವಾ. ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ನಮ್ಮ ಹೇರು ಸರಿದೂಗತ್ತೆ. ಯಾವುದೇ ಒಂದು ಡ್ಯಾಮೇಜ್ ಇದ್ದರೂ ಕೂಡ ಸರಿದೂಗ್ತಾ ಬರುತ್ತೆ ಈ
ರೆಮಿಡಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಹೇರಲ್ಲಿ ಇರುವಂಥ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.